ಜಾತಿ ಜನಗಣತಿ ಘೋಷಣೆ ಬಗ್ಗೆ ಗೊಂದಲದಲ್ಲಿ ಮುಳುಗಿರುವಾಗಲೇ ಕೇಂದ್ರ ಸರ್ಕಾರ ಜನಗಣತಿ ಘೋಷಣೆ ಮಾಡಿದೆ. ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡುವುದಾಗಿಯೂ ಘೋಷಿಸಿದೆ. 10 ವರ್ಷಗಳಿಗೆ ಒಮ್ಮೆ ಜನಗಣತಿ ನಡೆಯುತ್ತೆ. 2021ಕ್ಕೆ ಜನಗಣತಿ ನಡೆಯಬೇಕಿತ್ತು. ಕೊರೋನಾ ಕಾರಣಕ್ಕೆ ಜನಗಣತಿ ಆಗಿರಲಿಲ್ಲ. ಇದೀಗ ಜನಗಣತಿ ಘೋಷಣೆ ಮಾಡಿದ್ದು ಜಾತಿ ಗಣತಿಯನ್ನು ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಜನಗಣತಿ ಸರ್ವೆ ಮಾಡಲಿದೆ ಅಂತ ಸಚಿವ ಸಂಪುಟ ಸಭೆ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಈ ಹಿಂದೆ ಕೆಲ ಸರ್ಕಾರಗಳು ಅವೈಜ್ಞಾನಿಕವಾಗಿ ಜಾತಿ ಜನಗಣತಿ ಸರ್ವೆ ಮಾಡಿಕೊಂಡು ರಾಜಕೀಯ ಮಾಡಿವೆ. ಹೀಗಾಗಿ ದೇಶದಲ್ಲಿ ಜಾತಿ ಗಣತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಬೇರೆ ಯಾವುದೇ ಸಮೀಕ್ಷೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ತುರ್ತು ಸಭೆ ಕರೆದಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಸಭೆ ಬಳಿಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸಂಜೆ 7 ಗಂಟೆಗೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದು ಮಾಹಿತಿಯನ್ನು ಕೊಡಲಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನ ಭಯದಲ್ಲಿ ಬದುಕು ಸಾಗಿಸ್ತಾ ಇದೆ. ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೆಸಿ ಪ್ರಧಾನಿ ಮೋದಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದು ಹಲವು ನಿರ್ಧಾರಗಳನ್ನು ಮಾಡಿದ್ದಾರೆ ಎನ್ನಲಾಗಿದೆ. ಕೇಂದ್ರ ಸಚಿವ ಸಂಪುಟದ ಬಳಿಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ದು ಹಲವು ಮಾಹಿತಿ ನೀಡಿದ್ದಾರೆ. 22,864 ಶಿಲ್ಚಾರ್ ರಾಷ್ಟ್ರೀಯ ಹೆದ್ದಾರಿಗೆ ಕೇಂದ್ರ ಒಪ್ಪಿಗೆ ನೀಡಿದೆ. 166.80 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಿಂದ ಈಶಾನ್ಯ ರಾಜ್ಯಗಳ ಪ್ರವಾಸೋದ್ಯಮಕ್ಕೆ ಅನುಕೂಲಕರ ಅಂತ ಹೇಳಲಾಗುತ್ತೆ. शिलचर से शिलोंग से शिलचर हमारे नॉर्थ ईस्टर्न सेक्टर में एक बहुत बड़ा प्रोजेक्ट हाई स्पीड कॉरिडोर हाईवे का मेघालय और आसाम को जोड़ता हुआ वो अप्रूव हुआ है. बहुत बड़ा प्रोजेक्ट है. 22,864 करोड़ रुपीस का इसका एस्टिमेटेड कॉस्ट है. 166 किलोमीटर्स 4 लेन एक्सेस कंट्रोल्ड. बहुत इंपॉर्टेंट. अगर आप इसको मैप पे देखेंगे, यहाँ पे अगर आप कंपैरिजन करेंगे ब्राउन और रेड, ये रेड कलर इज फ्रॉम शिलोंग टू शिलचर. दिस विल बी द न्यू हाईवे विच विल बेसिकली प्रोवाइड अ मेजर कनेक्टिविटी टू त्रिपुरा, मणिपुर and Mizoram, and this will become a major corridor for Northeast. 22,864 करोड़ रुपीस का ये प्रोजेक्ट है. बहुत बड़ा प्रोजेक्ट है. दिस प्रोजेक्ट विल बी कंस्ट्रक्टेड अंडर hybrid annuity mode. There are 3 years of construction period and 15 years of operation period. ಭಾರತದ ಜಲಯುದ್ಧಕ್ಕೆ ಪಾಕಿಸ್ತಾನ ನಲುಗಿ ಹೋಗಿದೆ. ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತು ಮಾಡಿ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ಭಾರತ ತಡೆ ಹಿಡಿದಿತ್ತು. ಇದರ ಬೆನ್ನಲ್ಲೇ ಪಾಕಿಸ್ತಾನ ನೀರಿಂದ ಹೊರತೆಗೆದ ಮೀನಿನಂತೆ ಒದ್ದಾಡ್ತಾ ಇದೆ. ನೀರು ತಡೆದ್ರೆ ರಕ್ತ ಹರಿಸ್ತೇವೆ ಅಂತ ಪಾಕಿಸ್ತಾನ ನಾಯಕರು ಬೆದರಿಕೆ ಬಿಟ್ಟಿದ್ರು. ಆದರೆ ಯಾವುದಕ್ಕೂ ಡೋಂಟ್ ಕೇರ್ ಎನ್ನದ ಭಾರತ ಪಾಕ್ಗೆ ಸರಿಯಾಗಿ ಜಲಾಘಾತ ಕೊಟ್ಟಿದೆ. ಪರಿಣಾಮ ಪಾಕಿಸ್ತಾನದ ನದಿಗಳು ಬತ್ತಿ ಹೋಗಿವೆ. ಇದೀಗ ಚೆನಾಬ್ ನದಿ ಬತ್ತಿ ಹೋಗಿರುವ ದೃಶ್ಯ ಸ್ಯಾಟಲೈಟ್ನಲ್ಲಿ ಸರಿಯಾಗಿದೆ. POK ಭಾಗದಲ್ಲಿ ಚೆನಾಬ್ ನದಿ ಒಣಗೋಗಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕಿಸ್ತಾನ ಭಾರತ ಮಧ್ಯೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಈ ಬೆನ್ನಲ್ಲೇ ಮೇ 9ರಂದು ರಷ್ಯಾ ಪ್ರವಾಸವನ್ನು ಪ್ರಧಾನಿ ಮೋದಿ ರದ್ದುಗೊಳಿಸಿದ್ದಾರೆ. ಜರ್ಮನಿಯ ನಾಜಿ ಪಡೆಯ ವಿರುದ್ಧದ ವಿಜಯದ 80ನೇ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಮಾಸ್ಕೋದಲ್ಲಿ ಮೇ 9ರಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಪ್ರಧಾನಿ ಮೋದಿ ಪ್ರವಾಸ ಮೊಟಕುಗೊಳಿಸಿದ್ದಾರೆ. ಪ್ರಧಾನಿ ಮೋದಿ ಬದಲಿಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಕಳುಹಿಸಲು ನಿರ್ಧರಿಸಲಾಗಿದೆ. ಮೋದಿ ರಷ್ಯಾ ಪ್ರವಾಸ ರದ್ದು ಸುದ್ದಿ ಕೇಳಿ ಪಾಕಿಸ್ತಾನ ಆತಂಕಗೊಂಡಿದೆ. LOC ಬಳಿ ಪಾಕ್ ಪ್ರತಿದಿನ ಖ್ಯಾತೆ ತೆಗಿತಾ ಇದೆ. ನಿನ್ನೆ ರಾತ್ರಿ ಕೂಡ LOC ಬಳಿ ಪಾಕ್ ಕದನ ವಿರಾಮ ಉಲ್ಲಂಘಿಸಿ ಫೈರಿಂಗ್ ಮಾಡಿದೆ. ಇದೇ ಮೊದಲ ಬಾರಿಗೆ ಪಾಕ್ ಸೈನಿಕರು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗುಂಡು ಹಾರಿಸಿ ಕದನ ವಿರಾಮ ಉಲ್ಲಂಘಿಸಿದ್ದಾರೆ. ನೌಶೀರಾ ಹಾಗೂ ಪರ್ಗ್ವಾಲ್ ಸೆಕ್ಟರ್ನಲ್ಲಿ ಪಾಕ್ ಸೇನೆ ಗುಂಡು ಹಾರಿಸಿದೆ. ಪಾಕಿಸ್ತಾನಕ್ಕೆ ಭಾರತೀಯ ಯೋಧರು ಕೂಡ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಯ ಮತ್ತೊಬ್ಬ ಉಗ್ರನ ಗುರುತು ಪತ್ತೆಯಾಗಿದೆ. ಲಷ್ಕರ್ ಸಂಘಟನೆಯ ಕಮಾಂಡರ್ ಉಗ್ರ ಫಾರೂಕ್ ಅಹ್ಮದ್ ಗುರುತು ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಫಾರೂಕ್ ದಾಳಿಗೆ ಸಂಚು ರೂಪಿಸಿದ್ದ ಪಾಕಿಸ್ತಾನದ ಉಗ್ರರ ಪ್ರವೇಶಕ್ಕೆ ಫಾರೂಕ್ ನೆರವು ನೀಡಿದ್ದಾನೆ. ಫಾರೂಕ್ ಮನೆಯನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಪಹಲ್ಗಾಮ್ ದಾಳಿಕೋರರಿಗೆ ಸೇನೆ ಶೋಧ ಕಾರ್ಯ ನಡೆಸ್ತಾ ಇದ್ದು ಅಡಗಿರುವ ಉಗ್ರರ ಬೇಟೆಗೆ ಯೋಧರು ಬೆನ್ನು ಬಿದ್ದಿದ್ದಾರೆ. ಬಂಡಿಪೋರಾದಲ್ಲಿ 3 ಉಗ್ರರ ಸಹಚರರ ಬಂಧಿಸಲಾಗಿದೆ. ಈವರೆಗೆ 2,000ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೆಸಲಾಗಿದೆ.
ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ದಾಳಿ ಮಾಡಿದ ಉಗ್ರರು ಕಾಶ್ಮೀರದಲ್ಲಿ ಅಡಗಿದ್ದಾರಂತೆ. ದಕ್ಷಿಣ ಕಾಶ್ಮೀರದ ಅರಣ್ಯದಲ್ಲಿದ್ದಾನಂತೆ ಉಗ್ರ ಹಾಶಿಂ ಮೂಸಾ. ಅವಿತುಕೊಂಡಿರುವ ಉಗ್ರ ಹಾಶಿಂ ಮೂಸಾಗೆ ಭಾರತೀಯ ಸೇನೆ ಶೋಧ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ತೆರಳಲು ಹಾಶಿಂ ಮೂಸಾ ಪ್ರಯತ್ನ ಪಡ್ತಾ ಇದ್ದಾನೆ ಎನ್ನಲಾಗಿದೆ. ಉಗ್ರ ಹಾಶಿಂ ಮೂಸಾ ಬಗ್ಗೆ ಮಾಹಿತಿ ಕೊಟ್ಟರೆ 20 ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ. 6 ಭಯೋತ್ಪಾದಕ ದಾಳಿಯಲ್ಲಿ ಹಾಶಿಂ ಮೂಸಾ ಕೈವಾಡವಿದೆ. ಕಾಶ್ಮೀರದಲ್ಲಿ ನಡೆದ 6 ಭಯೋತ್ಪಾದಕ ದಾಳಿಗಳಲ್ಲಿ ಉಗ್ರ ಹಾಶಿಂ ಮೂಸಾ ಭಾಗಿಯಾಗಿದ್ದಾನೆ. ಗಂಡರ್ಬಲ್, ಗಗನ್ಗೀರ್ ದಾಳಿ, ಬಾರಾಮೂಲಾದಲ್ಲಿ ನಡೆದ ದಾಳಿಯಲ್ಲೂ ಕೂಡ ಮೂಸಾ ಭಾಗಿಯಾಗಿದ್ದು ಎಲ್ಲ ಆಯಾಮಗಳಲ್ಲಿ ಎನ್ಐಎ ತನಿಖೆ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ಹಿಂದೆ 3 ಮಾಸ್ಟರ್ ಮೈಂಡ್ಗಳು ಅವಿತುಕೊಂಡಿದ್ದಾರೆ. ಮೊದಲನೆಯವನು ಲಷ್ಕರ್ ತೋಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್, ಎರಡನೆಯವನು ಲಷ್ಕರ್ನ ಉಪಮುಖ್ಯಸ್ಥ ಸೈಫುಲ್ಲಾ, ಮೂರನೆಯವನು ಪಾಕ್ ಮಾಜಿ ಕಮಾಂಡರ್ ಹಾಶಿಂ ಮೂಸಾ. ಓರ್ವ ಕಾಶ್ಮೀರದಲ್ಲಿದ್ದಾನೆ, ಮತ್ತಿಬ್ಬರು ಪಾಕಿಸ್ತಾನದಲ್ಲಿದ್ದಾರೆ. ಎನ್ಐಎ ತನಿಖೆಯಲ್ಲಿ ಉಗ್ರರ ಮತ್ತಷ್ಟು ವಿಚಾರ ಬಯಲಾಗಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣ ಸಂಬಂಧ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಬೈಸರನ್ನಲ್ಲಿ ನಡೆದ ಘಟನೆ ಮರುಸೃಷ್ಟಿಗೆ ಎನ್ಐಎ ವಿಚಾರಣೆ ನಡೆಸ್ತಾ ಇದೆ. ವಿಧಿವಿಜ್ಞಾನ ತಜ್ಞರು ಎನ್ಐಎ ಅಧಿಕಾರಿಗಳಿಗೆ ಸಾಥ್ ನೀಡಿದ್ದು, ಇನ್ನು ಘಟನಾ ಸ್ಥಳದಲ್ಲಿ ಸಾಕ್ಷ್ಯಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಜನರಿಂದ ಎನ್ಐಎ ಅಧಿಕಾರಿಗಳು ಹೇಳಿಕೆ ದಾಖಲಿಸಿದ್ದು, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆ 3D ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿಸಲಾಗಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳ ಆಧಾರದ ಮೇಲೆ ಮಹಜರು ಮಾಡಲಾಗಿದ್ದು, ಉಗ್ರರ ಪ್ರವೇಶ ಹಾಗೂ ನಿರ್ಗಮನದ ಸ್ಥಳದ ಪರಿಶೀಲನೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧೋನ್ಮಾದ ಶುರುವಾಗಿದೆ. ಈ ಮಧ್ಯೆ ಪಂಜಾಬ್ ಗಡಿಯಲ್ಲಿ ಭಾರತೀಯ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನದಿಂದ ಬರುವ ಡ್ರೋನ್ಗಳನ್ನು ಹೊಡೆದುರುಳಿಸಲು ಆಂಟಿ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ. ಪಾಕ್ನಿಂದ ಡ್ರೋನ್ ಮೂಲಕ ಬರ್ತಾ ಇದ್ದ ಶಸ್ತ್ರಾಸ್ತ್ರ ಹಾಗೂ ಮಾದಕ ವಸ್ತುಗಳನ್ನು ಈ ಡ್ರೋನ್ನಿಂದ ಕಂಡುಹಿಡಿದು ಹೊಡೆದುರುಳಿಸಬಹುದಾಗಿದೆ. ಪಾಕ್ ಪ್ರಜೆಗಳು ಭಾರತ ಬಿಟ್ಟು ಹೋಗುವಂತೆ ಕೇಂದ್ರ ಸರ್ಕಾರ ಆದೇಶಿಸಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿದ್ದ ಪಾಕಿಸ್ತಾನದ ಪ್ರಜೆಗಳು ಅಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ತೆರಳುತ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಪಾಕಿಸ್ತಾನಿ ಪ್ರಜೆ ಪರ್ವೀನ್ ಅಖ್ತರ್ ಎಂಬ ಮಹಿಳೆ, ನಾವು 40 ವರ್ಷದಿಂದ ಭಾರತದಲ್ಲಿ ಇದ್ದೆವು. ನನಗೆ 3 ಮಕ್ಕಳಿದ್ದಾರೆ. ಅವರೆಲ್ಲರೂ ಇಲ್ಲಿ ಓದಿದ್ದಾರೆ. ನಮಗೆ ಇಷ್ಟೊಂದು ಕಠಿಣ ಶಿಕ್ಷೆ ನೀಡಲು ನಾವು ಏನ್ ತಪ್ಪು ಮಾಡಿದ್ದೇವೆ? ನಮ್ಮ ಬಳಿ ಆಧಾರ್ ಕಾರ್ಡ್ ಇದೆ. ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರು. ಇನ್ನು ಪರ್ವೀನ್ ಅಖ್ತರ್ ಅವರ ಪತಿ ಮಾತನಾಡಿ, ಪಾಕಿಸ್ತಾನದ ಉಗ್ರರು ಇದನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು. ಪಹಲ್ಗಾಮ್ನಲ್ಲಿ ನಡೆದದ್ದು ತಪ್ಪು ಅಂತ ಹೇಳಿದ್ದಾರೆ. मुझे यहाँ 40 साल हो गए हैं भैया. 40 साल से मैं यहाँ रह रही हूँ. मेरे बच्चे 3 हैं. तीनों की शादियाँ मैंने की हैं. पढ़ा इन्होंने इधर ही है, मोदी नगर में पढ़ा है. बेटा बाहर है, वो फॉरेन एक्सचेंज भेज रहा है इनको. हमारे हर तरफ से इनको फायदे हैं. तो हमने क्या क्या खता की है कि हमें इतनी सख्त सजा दे रहे हैं? ये मासूम बच्चे सफर में इन्होंने इतना अजाब उठाया कि हमने कुछ नहीं खाया है. हमने कुछ नहीं खाया. हमारे हलक से उतरा ही नहीं कुछ. उन्होंने दस्तक दे दी. मेरी बहू ने कहा, पापा कोई भाई हमें दस्तक दे रहा है. मैंने कहा कोई मत होगा, कोई हमसाया मत होगा. तो मैं जब गया बाहर तो मैंने देखा कि पुलिस के जिम्मेदार ऑफिसर, तो मैंने उनको अच्छी तरीके से ग्रीट किया. वो हमारा फ़र्ज़ बनता है. मैंने कहा ये सर, मैंने कुर्सियाँ लान में लगाई. मैंने कहा बैठिए, कैसे आना हुआ? उन्होंने कहा कि भाई आपकी बीवी और आपकी बहू मुजफ्फराबाद की है. मैंने कहा वहाँ पर अपना कश्मीर है, वो हवा से उड़ के नहीं आएगी. विजय ಪ್ರಧಾನಿ ಮೋದಿ ತಲೆಯಿಲ್ಲದ ಫೋಟೋ ಹಾಕಿ ಗಾಯಬ್ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಕ್ಕೆ ಸ್ವತಃ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವುದೇ ವ್ಯಕ್ತಿಗೆ ಯಾರೇ ಇರಲಿ, ಅದು ಪ್ರಧಾನಮಂತ್ರಿ ಇರಲಿ, ಯಾವುದೇ ಮುಖಂಡರಿರಲಿ, ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಬಾರದು. ಅವರಾಗ್ಲಿ ನಮ್ಮವರೇ ಆಗ್ಲಿ ಈ ರೀತಿ ಮಾಡುವುದು ಸರಿಯಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದರು. ಒಂದು ವ್ಯಕ್ತಿಗೆ ಯಾರೇ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಬೇರೆಯವರು ಇರಲಿ, ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೇ ಮುಖಂಡರು ಈ ಒಂದು ಇಂಥ ಅವರ ಒಂದು ಇದನ್ನು ಪ್ರತಿಷ್ಠೆಗೆ ಅಥವಾ ಇಮೇಜ್ಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಚೆನ್ನಾಗಿಲ್ಲ, ಅವರೇ ಆಗಲಿ ಅಥವಾ ನಮ್ಮವರೇ ಆಗಲಿ, ಇದು ಸರಿಯಲ್ಲ.
ನಿನ್ನೆ ಪ್ರಧಾನಿ ಮೋದಿ ಹೋಲುವ ಫೋಟೋ ಹಾಕಿ ಕಾಂಗ್ರೆಸ್ ಅವಹೇಳನವಾಗಿ ಪೋಸ್ಟರ್ ಹಾಕಿತ್ತು. ಇದು ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಅವಹೇಳನ ಪೋಸ್ಟ್ ಹಾಕಲಾಗಿದೆ. ಪಾಕಿಸ್ತಾನ ಪರ ಉಗ್ರರ ಬೆಂಬಲಿಗ ರಾಹುಲ್ ಗಾಂಧಿ ಅಂತ ಪೋಸ್ಟರ್ ಹಾಕಲಾಗಿದೆ. ಅಮೇಥಿಯ ಅನೇಕ ಗೋಡೆಗಳ ಮೇಲೆ ಪೋಸ್ಟರ್ ರಾರಾಜಿಸ್ತಾ ಇದೆ. ರಾಹುಲ್ ಗಾಂಧಿ ಅಮೇಥಿಗೆ ಭೇಟಿ ನೀಡೋ ಹೊತ್ತಲ್ಲಿ ಅವಹೇಳನ ಪೋಸ್ಟರ್ ಸದ್ದು ಮಾಡುತ್ತಿದೆ. ಕಾಂಗ್ರೆಸ್ ಮುಖಂಡ ಎಚ್ಕೆಇ ಸೊಸೈಟಿ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲಕುಂತಿ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ಕಲಬುರಗಿಯ ರಿಂಗ್ ರಸ್ತೆಯಲ್ಲಿರುವ ಭೀಮಾಶಂಕರ್ ಬಿಲಕುಂತಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಕೆಲವು ಮಹತ್ವದ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಎಂಆರ್ಎಂಸಿ ಮೆಡಿಕಲ್ ಕಾಲೇಜ್ ಶಿಕ್ಷೆ ವೇತನ ಹಗರಣ ಕುರಿತು ದಾಳಿ ಮಾಡಲಾಗಿದೆ ಎನ್ನಲಾಗಿದೆ. 2018ರಿಂದ 2024ರವರೆಗೆ 2 ಅವಧಿಗೆ ಭೀಮಾಶಂಕರ್ ಬಿಲಗುಂದಿ ಅಧ್ಯಕ್ಷರಾಗಿದ್ದರು. 80 ಕೋಟಿಗೂ ಅಧಿಕ ಹಣ ನೀಡದೆ ವಂಚನೆ ಮಾಡಿರುವ ಆರೋಪದ ಹಿನ್ನೆಲೆ ಇಡಿ ದಾಳಿ ಮಾಡಿದೆ ಎನ್ನಲಾಗಿದೆ. ಮಂಗಳೂರಿನ ಕುಡುಪು ಎಂಬಲ್ಲಿ ವ್ಯಕ್ತಿಯೊಬ್ಬನ ಹತ್ಯೆ ನಡೆದಿದೆ. ಏಪ್ರಿಲ್ 27ರಂದು ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಗುತ್ತಿಕಟ್ಟೆ ಗೇಟ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಸಿರಿಗೆರೆ ತರಾಳಬಾಳು ಮಠದ ಶಾಲಾ ಬಸ್ನ ಟೈರ್ ಬ್ಲಾಸ್ಟ್ ಆಗಿ ನಿಯಂತ್ರಣ ತಪ್ಪಿ ಬಸ್ ಗುಂಡಿಗೆ ಇಳಿದಿದೆ. ಬಸ್ನಲ್ಲಿದ್ದ 8 ಮಂದಿ ಶಾಲಾ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಿಪಟೂರು ತಾಲೂಕಿನ ಹಾಲ್ಕುಡಿಕೆ ಗ್ರಾಮಕ್ಕೆ ತೆರಳುತ್ತಾ ಇದ್ದಂತಹ ವಿದ್ಯಾರ್ಥಿಗಳು ಬಚಾವಾಗಿದ್ದಾರೆ. ಮಂಗಳೂರು ನಗರದ ಮೇರಿ ಹಿಲ್ನ ಕೊರಗಜ್ಜನ ಕಟ್ಟಿಯಲ್ಲಿ ಕಳ್ಳನೋರ್ವ ಹುಂಡಿ ಕದ್ದು ಎಸ್ಕೇಪ್ ಆಗಿದ್ದಾನೆ. ದೈವ ಕೊರಗಜ್ಜನನ್ನ ಭಕ್ತಿಯಿಂದ ನಮಸ್ಕರಿಸಿದ ಕಳ್ಳ ಬಳಿಕ ಕಾಣಿಕೆ ಹುಂಡಿ ಕದ್ದೊಯ್ದಿದ್ದಾನೆ. ಕಾಣಿಕೆ ಹುಂಡಿ ಕದ್ದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಾನಂದ ಪಾಟೀಲ್ ವಿರುದ್ಧ ಯತ್ನಾಳ್ ಅಶ್ಲೀಲ ಪದ ಬಳಸಿದ್ದಕ್ಕೆ ಶಾಸಕ ವಿಜಯಾನಂದ ಕಾಶ್ಯಪ್ನವರು ತಿರುಗೇಟು ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಮಾತನಾಡಿದ ಅವರು, ಅಶ್ಲೀಲವಾಗಿ ಮಾತಾಡುವುದು ಯತ್ನಾಳ್ ಅವರದ್ದು ಸ್ವಾಭಾವಿಕ ಗುಣ, ಸಂಸ್ಕೃತಿ. ಯತ್ನಾಳ್ ರಾಜಕೀಯ ಜೀವನದ ಸಮಯ ಮುಗಿದಿದೆ, ಹಾಗಾಗಿ ಯತ್ನಾಳ್ ಅಶ್ಲೀಲವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ನನ್ನ ಮುಖ ಲಕ್ಷಣದಾಗ ನನ್ನ ಕ್ಷೇತ್ರದ ಜನ ನನ್ನ ಮಕ ಲಕ್ಷಣ ನೋಡೇನೆ ನನಗೆ 30,000 ಅಧಿಕ ಮತದಿಂದ ಗೆಲ್ಸಿದಾರ. ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ. ಏನು ಇವನ್ ಮಕ ಇತ್ತಂತ ನನ್ನ ಕ್ಷೇತ್ರದಾಗ ಸುಮ್ಮನೆ ಮಾತಾಡ್ತಾನ. ಮಕ ಲಕ್ಷಣ ಇವನ್ ಹೆಂಗೆ ಐತ್ ಲಕ್ಷಣ? ಇವನ್ಗೆಲ್ಲ ಏನಂತಾರ ಗೊತ್ತಾ? ಬಿಜಾಪುರದಾಗ ಚಕ್ಕ ಅಂತಾರ. ಚಕ್ಕ ಏಜೆಂಟ್ ಅಂತೀವ. ಅವ್ರಿಗೆ ಉತ್ತರ ಕೊಡ್ಲಿವ. ವಿಶ್ವಗುರು ಬಸವಣ್ಣ ಜಯಂತಿ ಹಿನ್ನೆಲೆ ಬಸವಣ್ಣನ ಬಾಗೇವಾಡಿ ಪಟ್ಟಣದಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ಬಸವ ಜನ್ಮ ಸ್ಮಾರಕದಲ್ಲಿ ನಡೆದ ಬಾಲಬಸವ ತೊಟ್ಟಿಲೋತ್ಸವ ಹಾಗೂ ನಾಮಕರಣ ಕಾರ್ಯಕ್ರಮಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭಾಗಿಯಾಗಿದ್ದರು. ಬಸವ ಜಯಂತಿ ಹಿನ್ನೆಲೆ ಪಟ್ಟಣದಲ್ಲಿರುವ ಅಶ್ವಾರೂಢ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ಮೂಲ ನಂದೀಶ್ವರ ದೇವಸ್ಥಾನದಲ್ಲಿ ನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಶಟಸ್ಥಳ ಧ್ವಜಾರೋಹಣ, ಬಸವೇಶ್ವರ ಮೂರ್ತಿ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಇನ್ನು ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮ ಬಸವಾದಿ ಶರಣರ ವೈಭವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವಚನ ಪಠಿಸಿದರು. ವಚನ ಹೇಳುವ ಮೂಲಕ ಜನರಿಗೆ ವಚನ ಪಠಣ ಮಾಡಿಸಿದರು. ಇವ ನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು. ಬೆಳಗಾವಿ ಘಟನೆ ನಂತರ ಖಾಕಿ ಫುಲ್ ಅಲರ್ಟ್ ಆಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮಕ್ಕೆ ಆಗಮಿಸಿದ್ರು. ಬಸವಾದಿ ಶರಣರ ವೈಭವದ 2ನೇ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಗಮಿಸಿದರು. ಸಿಎಂ ಕಾರ್ಯಕ್ರಮದಲ್ಲಿ ಸಿಸಿಟಿವಿ ಅಳವಡಿಸಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಉತ್ತಂಬಳ್ಳಿ ಸರ್ಕಲ್ನಲ್ಲಿ ಗನ್ ಮಾರಾಟಕ್ಕೆ ಯತ್ನಿಸಿದ ಇಬ್ಬರನ್ನ ಬಂಧಿಸಲಾಗಿದೆ. ಮೈಸೂರಿನ ತೌಫಿಕ್ ಅಹ್ಮದ್, ಮಾಂಬಳ್ಳಿಯ ಅರ್ಷದ್ ಉಲ್ಲಾ ಬಂಧಿತರು. ಮೇಡ್ ಇನ್ ಯುಎಸ್ಎ ಅಂತ ಬರೆದಿರುವಂತಹ ಪಿಸ್ತೂಲ್ ಮಾರಾಟಕ್ಕೆ ಯತ್ನಿಸಿದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ.
ಹುಬ್ಬಳ್ಳಿ, ಕಿತ್ತೂರು, ಕರ್ನಾಟಕದ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆ ಹಿನ್ನೆಲೆಯಲ್ಲಿ ಹೆಸ್ಕಾಂಗೆ 15.09 ಕೋಟಿ ನಷ್ಟವಾಗಿದೆ. ಕೆಲ ದಿನಗಳಿಂದ ಮಳೆ ಸುರಿತಾ ಇದ್ದು ಹೆಸ್ಕಾಂ ವ್ಯಾಪ್ತಿಯ ವಿವಿಧೆಡೆ ವಿದ್ಯುತ್ ಕಂಬಗಳು, ಪರಿವರ್ತಕಗಳು ಹಾಗೂ ಲೈನ್ಗಳಿಗೆ ಹಾನಿಯಾಗಿವೆ. ಏಪ್ರಿಲ್ ತಿಂಗಳಲ್ಲಿ ಸುಮಾರು 15.09 ಕೋಟಿ ನಷ್ಟವಾಗಿದೆ. ರಾಜ್ಯದಲ್ಲಿ 3 ದಿನಗಳ ಕಾಲ ಮಳೆ ಅಲರ್ಟ್ ಘೋಷಿಸಲಾಗಿದೆ. ಇವತ್ತಿನಿಂದ ಮೇ 2ರವರೆಗೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಮಳೆಯಾಗಲಿದೆ. ವಿಜಯಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ತಾಳಿ ಕಟ್ಟೋ ವೇಳೆ ಮದುವೆ ಮುರಿದು ಬಿದ್ದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಲೇಪುರದ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ರಾತ್ರಿ ರಿಸೆಪ್ಷನ್ ಮಾಡಿಕೊಂಡು ಬೆಳಗ್ಗೆ ಮುಹೂರ್ತದ ವೇಳೆ ತಾಳಿ ಕಟ್ಟದೆ ಮದುವೆ ಮಂಟಪದಿಂದ ವರ ಎಸ್ಕೇಪ್ ಆಗಿದ್ದಾನೆ. ಹುಡುಗಿಗೆ ಲವ್ ಅಫೇರ್ ಇದೆ ಅಂತ ವರ ವೇಣು ಎಂಬಾತ ಕಿರಿಕ್ ತೆಗೆದಿದ್ದಾನೆ. ತನ್ನ ಲವ್ ವಿಚಾರದ ಬಗ್ಗೆ ಯುವತಿ ವರನಿಗೆ ಮೊದಲೇ ತಿಳಿಸಿದ್ದಂತೆ. ಬಳಿಕ ಎಲ್ಲ ಓಕೆ ಅಂತ ವರ ಮದುವೆಗೆ ಒಪ್ಕೊಂಡಿದ್ದ ಕೂಡ ಈಗ ಕಿರಿಕ್ ತೆಗೆದಿದ್ದಾನೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ವಧು ವರನ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ವಧುವಿಗೆ ನ್ಯಾಯ ಕೊಡಿಸಿ ಅಂತ ಅಂಗಲಾಚಿದ್ದಾರೆ. ಗಲಾಟೆ ಕೇಸ್ನಲ್ಲಿ ಜೈಲು ಸೇರಿದ್ದ ಲಾಯರ್ ಜಗದೀಶ್ 93 ದಿನದ ಬಳಿಕ ರಿಲೀಸ್ ಆಗಿದ್ದಾರೆ. ವಕೀಲ ಜಗದೀಶ್ಗೆ ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದ್ರೂ 12 ದಿನ ಜೈಲಲ್ಲೇ ಇರಬೇಕಾಗುತ್ತೆ. 2 ದಿನ ರಜೆ ಹಿನ್ನೆಲೆ ಶುಕ್ರವಾರ ಜೈಲಿಂದ ರಿಲೀಸ್ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಕೊಡಗೇಹಳ್ಳಿಯಲ್ಲಿ ಅಣ್ಣಮ್ಮ ದೇವಿಯ ಉತ್ಸವದ ವಿಚಾರವಾಗಿ ಲಾಯರ್ ಜಗದೀಶ್ ಹಾಗೂ ಸ್ಥಳೀಯರ ನಡುವೆ ದೊಡ್ಡ ಗಲಾಟೆ ನಡೆದಿತ್ತು. ಈ ವೇಳೆ ಕಾನೂನು ಬಾಹಿರವಾಗಿ ಫೈರ್ ಮಾಡಿದ ಆರೋಪದ ಮೇಲೆ ಜಗದೀಶ್ ಅವರನ್ನು ಪೊಲೀಸರು ಬಂಧಿಸಿದರು. ತಮಿಳು ಮಾಸ್ ನಟ ಅಜಿತ್ ಕುಮಾರ್ ದಿಢೀರ್ ಆಸ್ಪತ್ರೆ ದಾಖಲಾಗಿದ್ದಾರೆ. ಅಜಿತ್ ಕಾಲಿಗೆ ಗಾಯವಾಗಿ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಏಪ್ರಿಲ್ 28ರಂದು ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಅಜಿತ್ಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು. ಇದಕ್ಕಾಗಿ ಕುಟುಂಬದೊಂದಿಗೆ ದೆಹಲಿಗೆ ತೆರಳಿದ ನಟ ಅಜಿತ್ ಕುಮಾರ್ ನಿನ್ನೆ ಚೆನ್ನೈಗೆ ಮರಳಿದ್ರು. ವಿಮಾನ ನಿಲ್ದಾಣದಲ್ಲಿ ಅಜಿತ್ಗೆ ಉತ್ಸಾಹಭರಿತ ಸ್ವಾಗತ ದೊರೆತಿತು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದ ಕಾರಣ ನೂಕುನುಗ್ಗಲು ಉಂಟಾಗಿ ಕಾಲು ತುಳಿತವಾಗಿತ್ತು. ಹೀಗಾಗಿ ಅಜಿತ್ ಕುಮಾರ್ ಕಾಲಿಗೆ ಗಾಯವಾಗಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ನಟ ಅಜಿತ್ ಚೇತರಿಸಿಕೊಂಡಿದ್ದು ಆತಂಕವಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಕಿಡ್ನಿ ಕಸಿ ಚಿಕಿತ್ಸೆಗೆ ನಿರ್ದೇಶಕ ಮುರಳಿ ಮೋಹನ್ ಹಣಕಾಸಿನ ನೆರವು ಕೇಳ್ತಾ ಇದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇರುವ ನಿರ್ದೇಶಕ ಮುರಳಿ ಮೋಹನ್ ಚಿತ್ರರಂಗದ ಆತ್ಮೀಯರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಣಕ್ಕಾಗಿ ಮನವಿ ಮಾಡಿದ್ದಾರೆ. ನಟ ಉಪೇಂದ್ರ ಜೊತೆ ಸಾಕಷ್ಟು ಸಿನಿಮಾದಲ್ಲಿ ಮುರಳಿ ಮೋಹನ್ ಕೆಲಸ ಮಾಡಿದ್ದಾರೆ. ಸದ್ಯ ಅವರ ಕಿಡ್ನಿ ಕಸಿಗಾಗಿ 25 ಲಕ್ಷ ಹಣದ ಅನಿವಾರ್ಯತೆ ಇದೆ. ಯಾರಾದರೂ ದಾನಿಗಳು ಹಣದ ಸಹಾಯ ಮಾಡಿ ಅಂತ ಮೊರೆ ಇಟ್ಟಿದ್ದಾರೆ. ದೇಶದ ಅತಿದೊಡ್ಡ ನೆಟ್ವರ್ಕ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನ ಹಿಂದಿಕ್ಕಿ ನೆಟ್ವರ್ಕ್ 18 ಡಿಜಿಟಲ್ ಈಗ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಕನ್ನಡ ನ್ಯೂಸ್ 18 ಡಿಜಿಟಲ್ ವೆಬ್ಸೈಟ್ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ನೆಟ್ವರ್ಕ್ 18ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ 1 ಸ್ಥಾನ ಕೊಟ್ಟ ಎಲ್ಲ ಓದುಗರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು.